ಗುಬ್ಬಿ ಭಾಗದಲ್ಲಿ ರೈತರ ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಚಾಲನೆಯನ್ನು ನೀಡಿದ್ದಾರೆ. ಬೆಳೆ ವಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರೈತರ ಅಸಮಾಧಾನ ಏನಿತ್ತು, ಗೊಬ್ಬರ ಕೊರತೆ ಆಗಿರಬಹುದು, ಇದ್ರ ಬಗ್ಗೆ ರೈತರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ರೈತರ ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಇದೇ ವೇಳೆಯಲ್ಲಿ ಚಾಲನೆಯನ್ನು ನೀಡಿದ್ದಾರೆ. ತೋಟಗಾರಿಕೆ ಒಂದು ಅಧಿಕಾರಿಗಳಿಗೆ ಡಿಸಿ ಕೂಡ ನೋಟಿಸ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಗೆ ಮಹಿಳೆಯರು ಕೂಡ ಒಂದು ಕಡೆ ದೂರನ್ನು ನೀಡಿದ್ದಾರೆ. ಮಳೆ ಕೊರತೆ ಮತ್ತು ರೈತರಲ್ಲಿ ಆತಂಕ, PM ಕಿಸಾನ್ ಹಾಗೆ ಬೆಳೆ ವಿಮೆ ಮಾಹಿತಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಆಡುಗೊಂಡನಹಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಒಂದು ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕೃಷಿ ಇಲಾಖೆ ವತಿಯಿಂದ ಖೇತ್ ಬಚಾವೋ ಅಭಿಯಾನವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಧರ್ತಿ ಮಾತಾ ಬಚಾವೋ ಅನ್ನುವಂತಹ ಒಂದು ಅಭಿಯಾನವನ್ನು ಕೂಡ ಮಾಡಲಾಗಿತ್ತು. ಈ ಎಲ್ಲ ಅಭಿಯಾನಗಳಿಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಲಕ್ಷ್ಮಣ್ ಹಾಗೆ ತಹಶೀಲ್ದಾರ್ ಬಿ ಆರತಿ, ತಾಲೂಕ್ ಪಂಚಾಯತ್ ಇಒ ರಂಗನಾಥ್ ಕೂಡ ಇದೇ ವೇಳೆಯಲ್ಲಿ ಉಪಸ್ಥಿತರಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಮಾತನಾಡಿದ್ದಾರೆ. ನೋಡೋಣ. ಫ್ರೂಟ್ಸ್ ID ಮ್ಯಾಪಿಂಗ್ದು, ರಸಗೊಬ್ಬರದ್ದು ಮತ್ತು ಬೀಜಗಳದ್ದು ಪರಿಸ್ಥಿತಿ ಏನಿದೆ ಅಂತ ಕೂಡ ನಾವು ರಿವ್ಯೂ ಮಾಡಿದ್ದೀವಿ. ಈಗ ಮಳೆ ಸ್ವಲ್ಪ ಕೊರತೆ ಇರೋದ್ರಿಂದ ಮುಂದಿನ ತಿಂಗಳಲ್ಲಿ ಜುಲೈ ಆಗಸ್ಟಲ್ಲಿ ಬಿತ್ತನೆ ಆಗ್ಬೋದು. ಅದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಮಾಡಿದ್ದೀವಿ. 4ನೇ ವಿಚಾರ ಪಲ್ಸ್ ಪೋಲಿಯೋ. ನಿಮ್ಮೆಲ್ಲರಿಗೂ ಗೊತ್ತಿರೋದು 28ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ದೀವಿ. ಮನೆ ಮನೆಗೆ ಭೇಟಿ ಈಗ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ 2 ಲಕ್ಷ ಮಕ್ಕಳು 5 ವರ್ಷಕ್ಕಿಂತ ಕಡಿಮೆ ಇದ್ದಾರೆ. ಈಗಾಗಲೇ 95% ಆಗಿದೆ. ಇನ್ನು 5% ಏನು ಪೆಂಡಿಂಗ್ ಇದೆ ಅದನ್ನು ಕೂಡ ಮಾಡೋಕ್ಕೆ ಹೇಳಿದ್ವಿ. ಒಂದು ಮಗು ಕೂಡ ನಾವು ಬಿಡಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ವಿ. ಸೊ ನಿಮಗೆ ಗೊತ್ತಿರೋರು ಯಾರಾದರೂ ಮಗು ಲೆಸ್ ದೆನ್ 5 ಇಯರ್ಸ್ ಇದ್ದರೆ 2 ಹನಿ ಪೋಲಿಯೋ ಡ್ರಾಪ್ಸನ್ನು ಕೊಡಬೇಕು. ಉಚಿತವಾಗಿ ಸರ್ಕಾರದಿಂದ ಕೊಡ್ತಿದ್ದಾರೆ. ಮತ್ತು ಯಾರಾದರೂ ಮೈಗ್ರೆಂಟ್ ಲೇಬರರ್ಸ್, ಈಗ ಬೇರೆ ಕಡೆಯಿಂದ ಬಂದು ಇಲ್ಲಿ ವಲಸೆ ಬಂದು ಕೆಲಸ ಮಾಡೋರಿದ್ರು ಅವ್ರಿಗೂ ಕೊಡ್ಬೋದು. ಸೊ ಇದರಿಂದ ನಾವು ಪೋಲಿಯೋ ಇಲ್ಲದೆ ರೈತರದ್ದು